ರಾಜ್ಯದಲ್ಲಿ ಮುಂಗಾರು ಹೆಚ್ಚಾಗಿರುವ ಕಾರಣ ಜಿಲ್ಲೆಯಲ್ಲಿ ಡೆಂಗ್ಯೂ ಹೆಚ್ಚಾಗಿರುವುದರಿಂದ ಮುನ್ನೆಚ್ಚರಿಕೆಯಾಗಿ ಸಾರ್ವಜನಿಕರು ತೊಟ್ಟಿ ಮತ್ತು ಮತ್ತಿತರ ವಸ್ತುಗಳಲ್ಲಿ ಶೇಖರಿಸಿದ ನೀರಿನ ಮೇಲ್ಭಾಗವನ್ನು ಮುಚ್ಚಿ. ಇಲ್ಲವಾದರೆ ಲಾರ್ವಾ ಹುಳುಗಳನ್ನು ತಿನ್ನಲು ಬರುವ ಸೊಳ್ಳೆಗಳಿಂದ ಡೆಂಗ್ಯೂ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಸಾರ್ವಜನಿಕರು ಎಚ್ಚರ ವಹಿಸಲು ಜಿಲ್ಲಾ ಆರೋಗ್ಯ ಇಲಾಖೆ ಕೋರಿದೆ. ಅಲ್ಲದೆ ಜಿಲ್ಲೆಯಲ್ಲಿ ಕಳೆದ ಜೂನ್ ತಿಂಗಳಲ್ಲಿ 170 ಪ್ರಕರಣಗಳು ಕಂಡುಬಂದಿವೆ. ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗದಂತೆ ತಡೆಗಟ್ಟಬೇಕೆಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಮಂಜುನಾಥ್ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಸಾರ್ವಜನಿಕರು ಜ್ವರ ಬಂದ ತಕ್ಷಣ ವೈದ್ಯರಲ್ಲಿ ಚಿಕಿತ್ಸೆ ಪಡೆದುಕೊಳ್ಳಬೇಕು. 24 ಗಂಟೆಯಲ್ಲಿ ಜ್ವರ ಗುಣವಾಗದಿದ್ದರೆ ರಕ್ತ ಪರೀಕ್ಷೆ ಮಾಡಿಸಿಕೊಂಡು ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳಬೇಕೆಂದು ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಜಿಲ್ಲೆಯ ಮತ್ತು ನಗರದ ನಾಗರಿಕರಲ್ಲಿ ಮನವಿ ಮಾಡಿದ್ದಾರೆ. ನಗರ ಮತ್ತು ಪಟ್ಟಣಗಳ ನರ್ಸಿಂಗ್ ಹೋಮ್ ಮತ್ತು ರಕ್ತ ಪರೀಕ್ಷಾ ಕೇಂದ್ರಗಳಲ್ಲಿ ರಕ್ತ ಪರೀಕ್ಷೆ ಮಾಡಲು ಹೆಚ್ಚು ಹಣ ಸುಲಿಗೆ ಮಾಡುತ್ತಿರುವ ಸಂಬಂಧ ಎಲ್ಲ ನರ್ಸಿಂಗ್ ಹೋಮ್ ಹಾಗೂ ರಕ್ತ ಪರೀಕ್ಷಾ ಕೇಂದ್ರಗಳ ಮೇಲೆ ನಿಗಾ ಇಡಲಾಗಿದೆ ಎನ್ನಲಾಗಿದೆ. ಇದನ್ನು ತಡೆಗಟ್ಟಲು ಸರ್ಕಾರ 250 ರೂಪಾಯಿ ನಿಗದಿ ಮಾಡಿ ಆದೇಶ ಹೊರಡಿಸಿದೆ. ಹೆಚ್ಚು ಹಣಕ್ಕೆ ಒತ್ತಾಯ ಮಾಡಿದರೆ ಅಂತಹ ನರ್ಸಿಂಗ್ ಹೋಮ್ ಮತ್ತು ರಕ್ತ ಪರೀಕ್ಷಾ ಕೇಂದ್ರಗಳ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದು ಎನ್ನಲಾಗಿದೆ. ನಗರ ಮತ್ತು ಪಟ್ಟಣಗಳಲ್ಲಿ ಸೊಳ್ಳೆ ನಿಯಂತ್ರಣ ಔಷಧಿ ಸಿಂಪಡಣೆ ಬಳಸಿ ಬೆಳಿಗ್ಗೆ ಮತ್ತು ಸಂಜೆ ವೇಳೆಯಲ್ಲಿ ಔಷಧಿ ಸಿಂಪಡಿಸಲು ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಮಾಹಿತಿ ನೀಡಿದರು. ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ ಡೆಂಗ್ಯೂ ಪ್ರಕರಣಗಳನ್ನು ತಡೆಗಟ್ಟಲು ಕ್ರಮ ವಹಿಸುವಂತೆ ನಗರ ಹಾಗೂ ತಾಲೂಕಿನ ಎಲ್ಲ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದ್ದಾರೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಮಂಜುನಾಥ್ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ರಾಜ್ಯಾದ್ಯಂತ ಈಗ ಒಳ್ಳೆ ಮಳೆ ಆಗಿರೋದ್ರಿಂದ ಮಳೆ ನೀರು ನಿಂತುಬಿಟ್ಟು ಈಗ EDCGT ಮಸ್ಕಿಟೋ ಏನು ಜಾಸ್ತಿ ಆಗಿ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗೋ ಸಂಭವ ಎಲ್ಲ ಕಡೆಗಿದೆ. ಈಗ ನಮ್ಮಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಈಗ ಇದುವರೆಗೆ ಅಂದರೆ ಜೂನ್ ಕೊನೆಯ ತನಕ 170 ಪ್ರಕರಣಗಳು ಕಂಡುಬಂದಿದೆ. ಜೂನ್ ತಿಂಗಳಲ್ಲೇ ಈಗ ನಮಗೆ 32 ಕೇಸು ಕಂಡುಬಂದಿದೆ. ಜೂನಲ್ಲಿ ಹೋದ ತಿಂಗಳು. ಸೊ ಈಗ ಸಾರ್ವಜನಿಕರಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ, ಎಲ್ಲ ನೀರಿನ ನಾವೇನು ಸ್ಟಾಕ್ ಇಟ್ಕೊಳ್ತೀವಿ ಮನೆಗಳಲ್ಲಿ, ಮತ್ತು ಈಗ ಮಳೆ ನಿಲ್ಲುತ್ತೆ ಸುತ್ತಮುತ್ತ, ಅಲ್ಲಿ ನೀರು ನಿಲ್ಲಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಯಾಕಂದರೆ ಸೊಳ್ಳೆಗಳು ಉತ್ಪತ್ತಿ ಆಗೋದು ಆ ನೀರಿನಿಂದನೇ. ಮತ್ತು ಮನೆಗಳಲ್ಲಿ ಚಿಕ್ಕ ಚಿಕ್ಕ ಹುಳುಗಳಿರುತ್ತೆ, ಅಂದರೆ ಲಾರ್ವಾ ಆಗುತ್ತೆ. ಆ ಸೊಳ್ಳೆ ಮೊಟ್ಟೆ ಇಟ್ಬಿಟ್ಟು ಕುಡಿಯೋ ನೀರಿರ್ಬೋದು ಅಥವಾ ಸ್ಟಾಕ್ ಇಟ್ಟಿರೋ ನೀರುಗಳಲ್ಲಿ, ತೊಟ್ಟಿಗಳಲ್ಲಿ ಮತ್ತು ಟ್ಯಾಂಕ್ ಇಟ್ಟು ನೀರು ಸಂಗ್ರಹ ಮಾಡಿರೋ ಸ್ಥಳಗಳಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗೋ ತಾಣಗಳಾಗಿ ಇರುತ್ತವೆ. ಆದ್ದರಿಂದ ಜನಗಳು ಅದ್ರ ಬಗ್ಗೆ ಲಾರ್ವಾ ಅಂದರೆ ಹುಳುಗಳಾದ ಪಕ್ಷದಲ್ಲಿ ನೀರನ್ನು ಚೆಲ್ಲಿಬಿಟ್ಟು ಹೊಸ ನೀರನ್ನು ಇಟ್ಕೋಬೇಕು. ಇಲ್ಲ ಸ್ಟಾಕ್ ಇಟ್ಟಲ್ಲಿ ಆ ಡ್ರಮ್ಗಳು ಅಥವಾ ಏನು ಕೊಡಗಳು ಅಥವಾ ತೊಟ್ಟಿಗಳಿದ್ದರೆ ಅದನ್ನು ತುಂಬ ಕವರ್ ಮಾಡಿರ್ಬೇಕು, ಅಂದರೆ ಮುಚ್ಚಿಟ್ಕೊಳ್ಬೇಕು. ಅದರಿಂದ ಏನಾಗುತ್ತೆ, ಸೊಳ್ಳೆಗಳು ಬಂದು ಮೊಟ್ಟೆ ಇಟ್ಟು ಅವು ಮತ್ತೆ ಮರಿಯಾಗಿ ಲಾರ್ವಾಗಳಾಗಿ ಮತ್ತೆ ಸೊಳ್ಳೆಗಳ ಆಗುವಂಥ ಸಂಭವ ಜಾಸ್ತಿ ಇರುತ್ತೆ. ಮತ್ತೊಂದು ಅಂದರೆ ಈ ಡೆಂಗೆ ಜ್ವರದ ಏನಪ್ಪ ಅಂದರೆ ಇಮ್ಮಿಡಿಯೇಟಾಗಿ ಹತ್ತಿರದ ಆಸ್ಪತ್ರೆಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರ್ಬೋದು ಅಥವಾ ಸ್ಥಳೀಯ ಜಿಲ್ಲಾಸ್ಪತ್ರೆ ಅಥವಾ ತಾಲೂಕು ಆಸ್ಪತ್ರೆಗಳಿಗೆ ಜ್ವರ ಬಂದ ತಕ್ಷಣ ಚಿಕಿತ್ಸೆ ತಗೊಳ್ಬೇಕು. ನಂತರ 24 ಗಂಟೆಯಲ್ಲಿ ಜ್ವರ ಬಿಟ್ಟಿಲ್ಲ ಅಂದ ಪಕ್ಷದಲ್ಲಿ ರಕ್ತ ಪರೀಕ್ಷೆಗೆ ಒಳಪಡಿಸಬೇಕಾಗ್ತದೆ. ಈಗ ಮಾನ್ಯ ಆರೋಗ್ಯ ಮಂತ್ರಿಗಳು ಹಾಗೂ ಕಮಿಷನರ್, ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ಅಧ್ಯಕ್ಷತೆಯಲ್ಲಿ ಇವತ್ತಿನ ದಿನ ನಮಗೆಲ್ಲ ಇನ್ಸ್ಟ್ರಕ್ಷನ್ಸ್ DC ಹಾಗೂ CEOಗಳಿಗೆ ಕೊಟ್ಟಿರೋದು. ಎಲ್ಲ ಆಸ್ಪತ್ರೆಗಳಲ್ಲಿ ಹಾಗೂ ಸಾರ್ವಜನಿಕರಿಗೆ ಈ ಒಂದು ಡೆಂಗ್ಯೂ ಏನು ಕೇಸುಗಳು ಉಲ್ಬಣಗೊಳ್ತಾ ಇರೋದ್ರಿಂದ ಇದಕ್ಕೆ ಇರೋದು ಒಂದೇ ಒಂದು ಅವೇರ್ನೆಸ್, ಅಂದರೆ ಅರಿವು ಮೂಡಿಸುವಂಥದ್ದಾಗಬೇಕು. ನಂತರ ಬ್ರೀಡಿಂಗ್ ಪ್ಲೇಸಸ್ ಅಂದರೆ ಸೊಳ್ಳೆ ಉತ್ಪತ್ತಿ ತಾಣಗಳನ್ನು ಆದಷ್ಟು ಡೆಸ್ಟ್ರಾಯ್ ಮಾಡಿ ಸೊಳ್ಳೆಗಳು ಹರಡದ ರೀತಿಯಲ್ಲಿ ಅಥವಾ ಸೊಳ್ಳೆ ಉತ್ಪತ್ತಿ ಆಗದ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿಬಿಟ್ಟು DC ಹಾಗೂ CEOಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಇಡೀ ರಾಜ್ಯದಲ್ಲಿ. ಈಗ ನಮ್ಮಲ್ಲಿ ಆರೋಗ್ಯ ಇಲಾಖೆ ವತಿಯಿಂದ ತುಮಕೂರು ಜಿಲ್ಲೆಯಲ್ಲಿ ಪ್ರತಿ ಶುಕ್ರವಾರವೂ ಕೂಡ ಲಾರ್ವಾ ಸರ್ವೆ ಅಂತ ನಮ್ಮ ಆರೋಗ್ಯ ಕಾರ್ಯಕರ್ತರುಗಳು, ಆಶಾ ಹಾಗೂ ನಮ್ಮಲ್ಲಿ PHCOಗಳು, CHOಗಳು ಎಲ್ಲ ಸೇರಿಕೊಂಡು ಮನೆ ಭೇಟಿ ನೀಡಿ ಲಾರ್ವಾ ಸರ್ವೆ ಮಾಡಿ ಸೊಳ್ಳೆ ಉತ್ಪತ್ತಿಯಾಗುವಂಥ ತಾಣಗಳನ್ನು ಗುರುತಿಸಿ ಅವುಗಳನ್ನು
ಸೊಳ್ಳೆ ಉತ್ಪತ್ತಿ ಆಗದ ರೀತಿಯಲ್ಲಿ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಅದೇ ರೀತಿ ಎಲ್ಲ PHCಗಳಲ್ಲೂ ಕೂಡ ಈಗ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದೀವಿ. ಜ್ವರ ಪ್ರಕರಣಗಳು ಎಲ್ಲಿ ಜಾಸ್ತಿ ಕಂಡು ಬರ್ತದೆ ಅದು ರಿಪೋರ್ಟ್ ಮಾಡಬೇಕು ಮತ್ತು ಎಲ್ಲ ಜ್ವರ ಪ್ರಕರಣಗಳಿಗೂ ಕೂಡ ಕಂಪಲ್ಸರಿಯಾಗಿ CBC ಅಂದರೆ ಕಂಪ್ಲೀಟ್ ಬ್ಲಡ್ ಕೌಂಟ್ ಮಾಡಿ ಪ್ಲೇಟ್ಲೆಟ್ ಕಡಿಮೆ ಇರುವಂಥ ರೋಗಿಗಳನ್ನು ಹೆಚ್ಚಿನ ಚಿಕಿತ್ಸೆಗೆ ತಾಲೂಕು ಆಸ್ಪತ್ರೆ ಹಾಗೂ ಜಿಲ್ಲಾಸ್ಪತ್ರೆಗೆ ಕಳಿಸ್ಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದೀವಿ. ಇಷ್ಟು ಡೆಂಗ್ಯೂ ಜ್ವರಕ್ಕೆ ಸಂಬಂಧಪಟ್ಟಂತೆ ಪ್ಲೇಟ್ಲೆಟ್ ಕಡಿಮೆ ಆದ ತಕ್ಷಣ ಆ ಪ್ರಕರಣಗಳನ್ನು ರಕ್ತ ಪರೀಕ್ಷೆ ಇನ್ನೊಂದು ನಾವು ಕನ್ಫರ್ಮ್ ಮಾಡಬೇಕಾಗತ್ತೆ, ಇದು ಡೆಂಗ್ಯೂ ಜ್ವರವೇ ಅಥವಾ ಬೇರೆ ಜ್ವರವೇ ಅಂತ. ಸೊ ಹಾಗಾಗಿ NS1 ಹಾಗೂ IgM ಆಂಟಿಬಾಡಿ ಟೆಸ್ಟ್ ಅಂತ ಮಾಡ್ತೀವಿ. ಅದನ್ನು ನಮ್ಮ DPH ಲ್ಯಾಬ್ ಅಂದರೆ ಡಿಸ್ಟ್ರಿಕ್ಟ್ ಪಬ್ಲಿಕ್ ಹೆಲ್ತ್ ಲ್ಯಾಬ್ ಅಂತ ಇದೆ, ಅಲ್ಲಿ ಎಲಿಸಾ ಟೆಸ್ಟ್ ಮುಖಾಂತರ ಇದನ್ನು ಕನ್ಫರ್ಮ್ ಮಾಡ್ತೀವಿ. ಸೊ ಹಾಗೆ ಮಾಡಿರೋದೇ ನಾವು 314 ಈ ತಿಂಗಳಲ್ಲಿ ಸಸ್ಪೆಕ್ಟೆಡ್ ಡೆಂಗ್ಯೂ ಕೇಸಸ್ ಅದರಲ್ಲಿ ಕನ್ಫರ್ಮ್ ಆಗಿರೋದು. ಡೆಂಗ್ಯೂ ಟೆಸ್ಟ್ಗೆ ಜಾಸ್ತಿ ಈಗ ಇವತ್ತು ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ಡೆಂಗ್ಯೂ ಟೆಸ್ಟ್ ಏನಿದೆ ಅದನ್ನು ಕಂಪಲ್ಸರಿಯಾಗಿ ಕಾಮನ್ ಆಗಿ ಒಂದು ಸರ್ಕ್ಯುಲರ್ ಕೂಡ ಹೊರಡಿಸಿದ್ದಾರೆ. ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ಸಲ್ಲೂ ಟೆಸ್ಟ್ ಮಾಡಿದರೆ ಸ್ಕ್ರೀನಿಂಗ್ ಟೆಸ್ಟ್ಗೆ 250 ರೂಪಾಯಿ ತೊಗೋಬೇಕು ಮತ್ತು ಕನ್ಫರ್ಮೇಟ್ರಿ ಟೆಸ್ಟ್ಗೆ 300 ರೂಪಾಯಿ ತೆಗೆದುಕೊಳ್ಬೇಕು ಅನ್ನೋದನ್ನು ಈಗ ಮಾನ್ಯ ಆರೋಗ್ಯ ಸಚಿವರು ಹೇಳಿದ್ದಾರೆ. ಅದೇ ರೀತಿ ನಾವು ಕೂಡ ಇನ್ಸ್ಟ್ರಕ್ಷನ್ಸು ಎಲ್ಲ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ಸ್ಗೆ ಕಳಿಸ್ತೀವಿ. ಹೌದು, ಈಗ ಕಾರ್ಪೊರೇಷನ್ ಕಮಿಷನರ್ಗೆ ಮತ್ತು ಅಲ್ಲಿನ ವೈದ್ಯಾಧಿಕಾರಿಗಳಿಗೆ ಹಾಗೂ ಹೆಲ್ತ್ ಇನ್ಸ್ಪೆಕ್ಟರ್ಗಳಿಗೂ ಕೂಡ ಈಗ DC ಮೇಡಮ್ ತಾಕೀತು ಮಾಡಿದ್ದಾರೆ. ಏನು ಹೇಳಿದ್ದಾರೆ, ಫಾಗಿಂಗ್ ಎಲ್ಲಿ ಸೊಳ್ಳೆ ತಾಣಗಳು ಅಥವಾ ಸೊಳ್ಳೆಗಳು ಜಾಸ್ತಿ ಏರಿಯಾದಲ್ಲಿ ಎಲ್ಲಿ ಕಂಡು ಬಂದಿದೆ ಡೆನ್ಸಿಟಿ ಅಂಥ ಕಡೆ ಫಾಗಿಂಗ್ ಬೆಳಿಗ್ಗೆ ಮತ್ತು ರಾತ್ರಿ ಕಂಪಲ್ಸರಿ ಮಾಡಬೇಕನ್ನೋದನ್ನು ಇನ್ಸ್ಟ್ರಕ್ಷನ್ಸ್ ಈಗ ಕೊಡ್ತೀವಿ. ಇಲ್ಲ ಅದಕ್ಕೆ ಈಗ ವ್ಯಾಪ್ತಿಗಳಲ್ಲಿ ಫಾಗಿಂಗ್ ಮಿಷಿನ್ಗಳೇ ಖರೀದಿ ಮಾಡಿಲ್ಲ ಅಂತ ಅಲ್ಲ, ಅದು ಇವರು ಏನು ಮುನ್ಸಿಪಾಲ್ಟಿ ಲೆವೆಲಲ್ಲಿ ಮತ್ತು ಕಾರ್ಪೊರೇಷನ್ ಲೆವೆಲಲ್ಲಿ ಮಾಡಲಿಕ್ಕೆ ಹೇಳಿದ್ದಾರೆ. ಅವರೇನೋ ಇವತ್ತೂ ಕೂಡ ಮೊಬೈಲ್ ಫಾಗಿಂಗ್ ಮಿಷಿನ್ ಕೂಡ ಖರೀದಿ ಪ್ರಕ್ರಿಯೆ ಮಾಡಿದ್ದೀವಿ ಅನ್ನೋದನ್ನು ನಮ್ಮ ಆರೋಗ್ಯ ಅಧಿಕಾರಿಗಳು ಕಾರ್ಪೊರೇಷನ್ ಇವರು ಹೇಳಿದರು DC ಮೇಡಮ್ಗೆ. ಬಟ್ ಇರೋ ಮೆಷಿನ್ನಲ್ಲಿ ಎಲ್ಲಿ ಜಾಸ್ತಿ ಸೊಳ್ಳೆಗಳು ಕಾಣುತ್ತವೆ ಆ ಏರಿಯಾಗಳಲ್ಲಿ ಕಂಪಲ್ಸರಿ ಮಾಡಬೇಕು ಅನ್ನೋ ಪ್ರದೇಶದಲ್ಲಿ ಕೂಡ ಎಲ್ಲಿ ಫಾಗಿಂಗ್ ಮಾಡ್ತಾರೆ. ಅದೇ ಮಾಡಲಿಕ್ಕೆ ಹೇಳಿದ್ದಾರೆ, ಈಗ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಕಂಪಲ್ಸರಿ ಮಾಡಬೇಕಂತ. ಅದು ಕಾರ್ಪೊರೇಷನ್ನು ಇವರು ಅಂಡರ್ ಬರೋದರಿಂದ ಕಮಿಷನರ್ ಮೇಡಮ್ಗೂ ನಾವು ಲೆಟರ್ ಬರ್ತೀವಿ. ಅಲ್ಲ, ಇವತ್ತು ಬರ್ತಾರಂತೆ ಮೇಡಮ್ ಅಲ್ಲೇ ಮಾತಾಡಿದ್ದಾರೆ. ಆಮೇಲೆ ಇಲ್ಲ, ಈಗ ಅದಕ್ಕೆ ಮೇಡಮ್ ಮಾತಾಡಿದ್ದಾರೆ. ನಗರಗಳಲ್ಲಿ ನರ್ಸಿಂಗ್ ಹೋಮ್ಗಳು ಸ್ವಚ್ಛತೆ ಇಲ್ಲ, ಅಲ್ಲಿ ಜಾಸ್ತಿ ಅಲ್ಲ, ಪರ್ಟಿಕ್ಯುಲರ್ ಹಾಸ್ಪಿಟಲ್ ಹೇಳಿದರೆ ವಿ ವಿಲ್ ವಿಸಿಟ್. ಈಗ ನಮ್ಮಲ್ಲಿ ಎಸ್ಟಾಬ್ಲಿಷ್ಮೆಂಟ್ಸು ಆಲ್ಮೋಸ್ಟು ತುಮಕೂರು ನಗರದಲ್ಲೇ ಭಾಳ ಇದ್ದಾವೆ. ಹೌದು. ಸೊ ಅಲ್ಲೇನಾಗುತ್ತೆ, ಕ್ಲೀನ್ಲಿನೆಸ್ ಇರ್ಬೋದು ಮತ್ತು ಅವರೇನು ವೇಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಇವೆಲ್ಲನೂ ಕೂಡ ಅವರು ಆ್ಯಸ್ ಪರ್ ದ ಗೈಡ್ಲೈನ್ಸೇ ಮಾಡಬೇಕು. ಆ ಥರದ್ದು ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಇದು ಹೇಳಿದರೆ ನಾವು